ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದ್. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನ ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದ್. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನ ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದ್. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನ ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದ್. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ.
ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದಿ ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದಿ ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು,